ಸೇನರ ಅಂಶದಲ್ಲಿ ಜನಿಸ್ತಾರೆ. ಇವರು ತಮಿಳಿನ ವೈಗಾಸಿ ಮಾಸಂ ವಿಶಾಖ ನಕ್ಷತ್ರದಲ್ಲಿ ನಮ್ಮಾಳ್ವಾರವರು ಜನಿಸ್ತಾರೆ. ಸಾಂಪ್ರದಾಯಿಕ ವಾದಗಳ ಪ್ರಕಾರ ಶ್ರೀ ಕೃಷ್ಣ ಏನಿದ್ದಾನೆ ಅವನು ತನ್ನ ಒಂದು ಅವತಾರವನ್ನು ಮುಗಿಸಿಕೊಂಡು ವೈಕುಂಠಕ್ಕೆ ಹೋದ 43ನೇ ದಿನ ನಮ್ಮಾಳ್ವಾರವರು ಜನಿಸಿದರು ಅಂತ ಹೇಳಲಾಗ್ತಾ ಇದೆ. ಕೆಲವು ಮೂಲಗಳ ಪ್ರಕಾರ ನಮ್ಮಾಳ್ವಾರವರಿಗೆ ಶ್ರೀಕೃಷ್ಣನ ಮೇಲೆ ಅಪಾರವಾದ ಪ್ರೀತಿ ಇತ್ತು. ಅವರೇ ತನ್ನ ಜನ್ಮದ ಬಗ್ಗೆ ಸ್ವಲ್ಪ ಬೇಸರ ಮಾಡಿಕೊಂಡಿದ್ರಂತೆ. ಕಾರಣ ಏನು ಅಂದರೆ, ಸ್ವಲ್ಪ ದಿನಗಳ ಹಿಂದೆ ಹುಟ್ಟಿದರೆ ತಾನು ಕೃಷ್ಣನನ್ನು ನೋಡ್ಬೋದಾಗಿತ್ತು ಅನ್ನೋದಕ್ಕೋಸ್ಕರ. ನಮ್ಮಾಳ್ವಾರವರಿಗೆ ಇನ್ನೂ ಕೆಲವು ಹೆಸರುಗಳಿತ್ತು. ಯಾವುದ್ಯಾವುದು ಅಂದರೆ ಶಟಾರಿ, ಶಟಗೋಪನ್ ಹಾಗೂ ವಕುಲಾಭರಣ, ಪಾರಾಂಗುಸನ್, ಹೀಗೆ ಹಲವಾರು ಹೆಸರುಗಳಿತ್ತು. ಈ ವಕುಲಾಭರಣ ಅನ್ನೋ ಹೆಸರು ಹೇಗೆ ಬಂತು ಅಂದರೆ, ಇವರ ಒಂದು ಅಪಾರವಾದ ಭಕ್ತಿ ಹಾಗೂ ಜ್ಞಾನವನ್ನು ಮೆಚ್ಚಿದಂತಹ ಶ್ರೀಕೃಷ್ಣ ತಾನು ಧರಿಸಿದ್ದಂತಹ ವಕುಲದ ಹಾರವೊಂದನ್ನು ತೆಗೆದು ನಮ್ಮಾಳ್ವಾರವರಿಗೆ ಹಾಕಿದ್ರಂತೆ. ಆದ್ದರಿಂದ ನಮ್ಮಾಳ್ವಾರವರಿಗೆ ವಕುಲಾಭರಣ ಅನ್ನೋ ಒಂದು ಹೆಸರಿತ್ತು. ಅದೇ ರೀತಿ ಶಟಗೋಪನ್ ಅನ್ನೋ ಒಂದು ಹೆಸರು ಕೂಡ ಅವರಿಗಿದೆ. ಶಟಗೋಪನ್ ಅಥವಾ ಶಟಾರಿ ಅಂತಾರೆ. ಈ ಶಟಗೋಪನ್ ಅನ್ನೋ ಹೆಸರು ಅವರಿಗೆ ಹೇಗೆ ಬಂತು ಅನ್ನೋದ್ರ ಹಿಂದೆ ಒಂದು ಸಣ್ಣ ಕಥೆ ಇದೆ. ಅಂದರೆ ಈಗ ಒಂದು ಮಗು ತನ್ನ ತಾಯಿಯ ಗರ್ಭದಲ್ಲಿರಬೇಕಾದ್ರೆ ಆ ಮಗುವಿಗೆ ತನ್ನ ಪೂರ್ವಜನ್ಮದ ಬಗ್ಗೆ ನೆನಪು ಇರುತ್ತಂತೆ. ಯಾವಾಗ ಒಂದು ಮಗು ತನ್ನ ತಾಯಿಯ ಗರ್ಭದಿಂದ ಹೊರಗಡೆ ಬರುತ್ತೋ ಆಗ ಈ ಶಟವಾಯು ಅನ್ನೋ ಒಂದು ಗಾಳಿಯ ಪರಿಣಾಮದಿಂದ ಆ ಮಗು ತನ್ನ ಪೂರ್ವಜನ್ಮದ ನೆನಪುಗಳನ್ನೆಲ್ಲ ಕಳ್ಕೊಳ್ಳುತ್ತೆ. ಆದರೆ ನಮ್ಮಾಳ್ವಾರವರು ಜನಿಸಿದಾಗ ಈ ಶಟವಾಯುವಿನಿಂದ ಅವರ ಮೇಲೆ ಯಾವುದೇ ಪರಿಣಾಮ ಆಗಲಿಲ್ಲ. ಆದ್ದರಿಂದ ಅವರು ತಮ್ಮ ಪೂರ್ವಜನ್ಮದ ನೆನಪುಗಳನ್ನು ಇಟ್ಕೊಂಡೇ ಜನಿಸಿದರು ಅಂತ ಹೇಳಲಾಗ್ತಾ ಇದೆ. ಅಂದರೆ ಈ ಶಟವಾಯುವನ್ನು ಗೆದ್ದುದರಿಂದ ಅವರಿಗೆ ಶಟಗೋಪನ್ ಅಂತ ಹೆಸರು ಬಂತು ಅಂತ ಹೇಳಲಾಗ್ತಾ ಇದೆ. ನಾವು ವಿಷ್ಣುವಿನ ಯಾವುದಾದ್ರು ದೇವಾಲಯಕ್ಕೆ ಹೋದರೆ ತಲೆಯ ಮೇಲೆ ನಮಗೆ ಆ ಶಟಾರಿನ ಇಡ್ತಾರೆ. ಆ ಶಟಾರಿ ಏನು ಅಂದರೆ ಶ್ರೀ ವಿಷ್ಣುವಿನ ಪಾದಗಳು ಅಂತ. ಅಂದರೆ ಈ ಶಟಾರಿನೇ ನಮ್ಮಾಳ್ವಾರ್ ಅಂತ ಹೇಳಲಾಗ್ತಾ ಇದೆ. ಹೀಗೆ ನಮ್ಮಾಳ್ವಾರ್ ಬಗ್ಗೆ ಕೆಲವು ಮಾಹಿತಿಗಳಿದೆ. ಇನ್ನೊಂದು ವಿಶೇಷವಾದ ಮಾಹಿತಿ ಏನು ಅಂದರೆ, ಈ